ಬೆಂಗಳೂರಿನಲ್ಲಿ ಇತ್ತೀಚಿನ ಪ್ರಕರಣಗಳಲ್ಲಿ ಐಶ್ವರ್ಯ ಗೌಡ ಹೆಸರು ನೀವು ಕೇಳಿರ್ತೀರಿ, ಶ್ವೇತಾ ಹೆಸರು ಕೂಡ ಕೇಳಿರ್ತೀರಿ. ಈಗ ಮತ್ತೊಬ್ಬಳ ಹೆಸರು ಕೇಳೋ ಸಮಯ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ವಂಚನೆ ಕೇಸ್ ಹೊರಗಡೆ ಬರ್ತಾ ಇದೆ. ಐಶ್ವರ್ಯ ಗೌಡ ವಂಚನೆ, ಶಿಲ್ಪಾ ಗೌಡ ವಂಚನೆ, ಶ್ವೇತಾ ಗೌಡ ವಂಚನೆ, ಇದೆಲ್ಲದರ ನಂತರ ಈಗ ಮತ್ತೊಂದು ಹೆಸರು ರಾಜಧಾನಿ ಬೆಂಗಳೂರಿನಲ್ಲಿ ಕಾರ್ಲ್ಟನ್ ಟವರ್ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ. ವಂಚಕಿ ರೇಖಾ ಉದ್ಯಮಿಗೆ 5,25,00,000 ರೂಪಾಯಿ ಹಣವನ್ನು ಟೋಪಿ ಹಾಕಿದ್ದಾಳೆ. ಸಾಲ ಕೊಡಿಸೋ ನೆಪದಲ್ಲಿ ಅನೇಕ ಜನರಿಗೆ ಧೋಖಾ ಮಾಡಿದ್ದಾಳೆ. ಸಿಸಿಬಿ ಪೊಲೀಸರಿಂದ ರೇಖಾ ಮತ್ತು ಆಕೆಯ ಪತಿ ಮಂಜುನಾಥ್ ಅರೆಸ್ಟ್ ಆಗಿದ್ದಾರೆ. ಶಾಸಕ ರಾಜುಗೌಡ ಹೆಸರಿನಲ್ಲೂ ಕೂಡ ರೇಖಾ ವಂಚನೆ ಮಾಡಿದ್ದಾಳೆ. ಪೊನ್ನಂಪೇಟೆಯ ಉದ್ಯಮಿಗೂ ಕೂಡ ಉಂಡೆನಾಮ ಹಾಕಿದ್ದಾಳೆ ಈ ರೇಖಾ. ಬೇರೆ ಬೇರೆ ರೀತಿಯಲ್ಲಿ ಅನೇಕರನ್ನ ವಂಚಿಸಿದ್ದಾಳೆ ಆರೋಪಿ ರೇಖಾ. ಸಿಸಿಬಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕಾರ್ಲ್ಟನ್ ಟವರ್ ಹೆಸರಿನಲ್ಲಿ ಮಾಡಿರೋ ಮೋಸ ಇದು. ಕಾರ್ಲ್ಟನ್ ಟವರ್ ಕಥೆ ಗೊತ್ತಿದೆ ಅಂತ ಅನ್ಕೋತೀವಿ. ಕಾರ್ಲ್ಟನ್ ಟವರ್ ಅಂತ ಬೆಂಗಳೂರಿನಲ್ಲಿರುವಂತಹ ಒಂದು ಕಾರ್ಲ್ಟನ್ ಟವರ್ನಲ್ಲಿ ಈ ಹಿಂದೆ ಒಂದು ದೊಡ್ಡ ಅಗ್ನಿ ಅವಘಡ ಆಗಿತ್ತು. ಆ ಅಗ್ನಿ ಅವಘಡ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಸರ್ವೈವ್ ಆಗಿದ್ದಂಥ ವ್ಯಕ್ತಿ ನನಗೆ ಆ ಕಂಪನಿ ಅಥವಾ ಟವರ್ ಓನರು ಇಂತಿಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ, ನನಗೆ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೋದಕ್ಕೆ ಇಂತಿಷ್ಟು ಹಣ ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಪುಸಲಾಯಿಸಿ ಆತನ ಕೈಯಿಂದ ಸುಮಾರು 5 ಕೋಟಿ ಹಣವನ್ನು ಈಕೆ ಪೀಕಿದ್ದಾಳೆ. 5 ಕೋಟಿ ಹಣ ತಗೊಂಡು ಆಮೇಲೆ ಇನ್ನೂ ಹಣಕ್ಕೆ ಬೇಡಿಕೆ ಇಟ್ಟಾಗ ಗೊತ್ತಾಗುತ್ತೆ ಈಕೆದೇನೋ ಸಮಥಿಂಗ್ ಇಸ್ ರಾಂಗ್ ಅಂತ. ಆಮೇಲೆ ಆ ವ್ಯಕ್ತಿ ಈಕೆ ಯಾರು ಏನು ಅಂತ ವಿಚಾರಿಸಿದಾಗ ಈಕೆ ವಂಚಕಿ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಈತ ಈಗ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾನೆ. ಒಟ್ಟು ಟೋಟಲ್ ಆಗಿ ಈವರೆಗೆ 5,25,00,000 ಹಣವನ್ನು ಈಕೆಗೆ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಇಲ್ಲ, ಇದು ಇವಾಗ ಸ್ಟಾರ್ಟ್ ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್ ದುಡ್ಡು. ಯಾವುದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನಗೆ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನಿಮ್ಮ ಮಾತು. 3,80,00,000 ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಹೌದು. ಇಲ್ಲ, ಇದು ಇವಾಗ ಸ್ಟಾರ್ಟ್ ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್ ದುಡ್ಡು. ಯಾವುದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನಗೆ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನಿಮ್ಮ ಮಾತು. 3,80,00,000. ಈಕೆ ಒಪ್ಕೊಂಡಿದ್ದಾಳೆ. ಕಾರ್ಲ್ಟನ್ ಟವರ್ ವಿಚಾರದಲ್ಲಿ ನನಗೆ ಅವರ ಓನರ್ ದುಡ್ಡು ಹಾಕಬೇಕು, ಅದರ ಟ್ಯಾಕ್ಸ್ ಕಟ್ಟೋಕ್ಕೆ ಅಂತ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಒಂದು ಅಮೌಂಟ್ ಹೇಳ್ತಾಳೆ. ಆ ಹಣ ಇಸ್ಕೊಂಡಿದ್ದನ್ನು ಕೂಡ ತಾನು ಹೌದು ಅಂತ ಒಪ್ಕೊಂಡಿದ್ದಾಳೆ. ಈಗ ಸದ್ಯಕ್ಕೆ ಸಿಸಿಬಿ ಪೊಲೀಸರ ಅತಿಥಿ ಆಗಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಕಾರ್ಲ್ಟನ್ ಟವರ್ ಇನ್ಸಿಡೆಂಟು 9 ಜನ ಸಾವು, 50 ಜನ ಆವತ್ತಿನ ದಿನದಲ್ಲಿ ಏನು ಭಾಳ ಗಂಭೀರವಾಗಿ ಗಾಯಗೊಂಡಿದ್ದು. ಆ ಟವರ್ ಇನ್ಸಿಡೆಂಟ್ ಹೆಸರಿನಲ್ಲಿ ಹಣ ಪೀಕಿದ್ದಾರೆ ಅಂತಂದ್ರೆ ನಂಬೋದಕ್ಕಾಗ್ತಿಲ್ಲ. ಯಾರೀಕೆ ರೇಖಾ? ಯಾವುದಿದು ಹೊಸ ಪ್ರಕರಣ ವೆಂಕಟೇಶ್? ಗುಡ್ ಮಾರ್ನಿಂಗ್ ಪ್ರಣುತ್. ಏನಂತ ಹೇಳಿದ್ರೆ ಈಗಾಗಲೇ ಏನು 2 ಐಶ್ವರ್ಯ ಗೌಡ ಮತ್ತು ಮತ್ತೊಬ್ಬ ವಂಚಕಿ ಏನು ಐಶ್ವರ್ಯ, ಅದಾದ ನಂತರ ಏನು ಶ್ವೇತಾ ಗೌಡ, ಇಬ್ಬರ ಪ್ರಕರಣಗಳ ನಂತರ ಈಗ ಮತ್ತೊಬ್ಬ ಮಹಿಳಾ ಮಣಿಯ ಒಂದು ಪ್ರಕರಣ ಇದು. ರೇಖಾ ಅನ್ನುವಂತಹ ಮಹಿಳೆ ಏನಿದ್ದಾರೆ, ಇವರು ಉದ್ಯಮಿಗೆ ಒಂದು 5 ಕೋಟಿಯಷ್ಟು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಸಿಸಿಬಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರುವಂಥದ್ದು. ಈಕೆ IT ಅಧಿಕಾರಿಗಳು ಮತ್ತು ED ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳ ಜೊತೆ ತನಗೆ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ ಸುಮಾರು 100 ಜನರಿಗೂ ಕೂಡ ಹೆಚ್ಚಿನ ಒಂದು ವಂಚನೆ ಮಾಡಿರುವಂಥದ್ದು. ಸುಮಾರು 100 ಕೋಟಿಗೂ ಅಧಿಕ ವಂಚನೆ ಪ್ರಕರಣ ಈಕೆ ವಿರುದ್ಧ ಈಗ ಕೇಳಿಬಂದಿದೆ. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಈಕೆ ಮತ್ತು ಈಕೆ ಪತಿ ಮಂಜುನಾಥಾಚಾರಿ ಸೇರಿದಂತೆ ಚೇತನ್ ಎಂಬ ಮೂವರನ್ನು ಕೂಡ ಈಗ ಬಂಧನ ಮಾಡಿ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಿದ್ರೆ 2023ರಲ್ಲಿ ನೀವು ಉದ್ಯಮಿಗೆ ಒಂದು ಹಣದ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ಏನು ಈ ಒಂದು ರೇಖಾ ಏನಿದ್ದಾರೆ ಸಾಲ ಕೊಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಕಮಿಷನ್ ರೂಪದಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ವಿಚಾರವನ್ನು ಗೊತ್ತಾಗುತ್ತೆ. ಅದೇ ಸಂದರ್ಭದಲ್ಲಿ ಇವರು ಏನು ಒಂದು ಸ್ನೇಹಿತರ ಮೂಲಕ ಪರಿಚಯ ಆದಂಥ ಈ ರೇಖಾವನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈಕೆ ಲೋನನ್ನು ಕೊಡಿಸ್ತೀನಿ, ಕಮಿಷನ್ ರೂಪದಲ್ಲಿ ಹಣವನ್ನು ಕೊಡಬೇಕು ಅಂತ ಹೇಳಿ ಉದ್ಯಮಿಗೆ ಹೇಳ್ತಾರೆ. ಅದಾದ ಬಳಿಕ ತನಗೂ ಕೂಡ ಒಂದು ಹಣವನ್ನು ಬರಬೇಕಾಗಿದೆ. ಸುಮಾರು 25 ಕೋಟಿ ರೂಪಾಯಿ ಹಣವನ್ನು ಕೂಡ ನನಗೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳಿದಂತೆ, ಅಂದರೆ ಕಾರ್ಲ್ಟನ್ ನಡೆದಂಥ ಅಗ್ನಿ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಮುಖ ಸಾಕ್ಷಿಯಾಗಿದ್ದೇನೆ, ಅಲ್ಲಿ ಕಾರ್ಯನಿರ್ವಾಹಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಅಲ್ಲಿನ ಮಾಲೀಕರು ಕೂಡ ಈ ಪ್ರಕರಣದ ಸಂಬಂಧ ಏನು ಒಂದು ಕೇಸ್ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನು ಹೇಳಬಾರ್ದು ಅಂತ ಹೇಳಿ ನನಗೆ 25 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಹಣವನ್ನು ನಾನು ಬಿಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಪರ್ಯಾಯವಾಗಿ ಏನು ಒಂದು ED ಅಧಿಕಾರಿಗಳು ಒಂದು ನನ್ನ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಅದಕ್ಕೆ ಅಮೌಂಟನ್ನು ಕಟ್ಟಿದ ನಂತರ ನನಗೆ ಅಮೌಂಟ್ ರಿಲೀಸ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಹಣ
ಹಣವನ್ನು ಕೊಡ್ತೀನಿ ಅಂತ ಹೇಳಿ ಕೂಡ ಅವರಿಂದ ಹಣವನ್ನು ಹಂತವಾಗಿ ಸುಮಾರು 5 ಕೋಟಿಯಷ್ಟು ಹಣವನ್ನು ಪಡೆದುಕೊಳ್ತಾರೆ. ಅಂದರೆ 25 ಕೋಟಿ ರೂಪಾಯಿ ಹಣವನ್ನು ಏನು ಕೊಟ್ಟಿದ್ದಾರೆ ಅದನ್ನು ಪಡಿಸ್ಕೊಳ್ಬೇಕಂದ್ರೆ ಬ್ಯಾಂಕಿಗೆ ಒಂದಷ್ಟು ಹಣವನ್ನು ಕಟ್ಟಬೇಕು. ಹಾಗಾಗಿ ನನಗೆ ಸುಮಾರು ಈಗ ಆರಂಭಿಕ ಹಂತದಲ್ಲಿ ಒಂದು 8 ಲಕ್ಷ ಹಣ ಬೇಕು ಅಂತೇಳಿ, ತದನಂತರ 7 ಲಕ್ಷ ರೂಪಾಯಿ, ಹಾಗಾಗಿ 25 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಹಾಗೂ ಈ ಚೇತನ್ ಎನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾರೆ. ಅಂದರೆ SBIನಲ್ಲಿ ಇವರು ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಅಕೌಂಟಲ್ಲಿರುವಂಥ ಹಣ ರಿಲೀಸ್ ಆಗಬೇಕಂದ್ರೆ ಅವರಿಗೂ ಕೂಡ ಹಣವನ್ನು ಕೊಟ್ಟರೆ ಅವ್ರು ನನಗೆ ರಿಲೀಸ್ ಮಾಡಿಕೊಡ್ತಾರೆ. ಹಾಗಾಗಿ ತುರ್ತಾಗಿ ಅವರಿಗೆ 25 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತೇಳಿ ಅವರಿಗೂ ಕೂಡ ಹಣವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಒಟ್ಟಾಗಿ ಸುಮಾರು 5 ಕೋಟಿಗೂ ಅಧಿಕ ಹಣವನ್ನು ಕೂಡ ಈ ಉದ್ಯಮಿಯಿಂದ ಪಡೆದುಕೊಳ್ತಾರೆ. ಅದಾದ ಬಳಿಕ ಈ ಹಣವನ್ನು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಕೂಡ ದೂರನ್ನು ಕೊಡ್ತಾರೆ. ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಮತ್ತು ಕಸ್ಟಮ್ಸ್ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿಸ್ಬೇಕಂತೇಳಿ ದೆಹಲಿಗೂ ಕೂಡ ಕರ್ಕೊಂಡೋಗಿ ಕೆಲವೊಂದು ಫೋಟೋಗಳನ್ನು ತೋರಿಸಿ ಇವರು ಅಧಿಕಾರಿಗಳು, ಸೊ ಇವರ ಮುಖಾಂತರವಾಗಿ ಹಣವನ್ನು ಕೂಡ ವಾಪಸ್ ಬರುತ್ತೆ. ಹಾಗಾಗಿ ಇವ್ರಿಗೂ ಕೂಡ ಹಣವನ್ನು ಕೊಡಬೇಕು ಅಂತ ಹೇಳಿ ಹಾಗೂ ಕೂಡ ಹಣವನ್ನು ಪಡೆದುಕೊಳ್ತಾರೆ. ಜೊತೆಗೆ ಏನು ಈ ಒಂದು 5 ಕೋಟಿ ರೂಪಾಯಿ ಹಣದ ನಂತರ ಇವರು ಮನೆಯನ್ನು ಒಂದು ಕರಾರು ಪತ್ರವನ್ನು ಕೂಡ ಬರೆಸ್ಕೊಳ್ತಾರೆ. ಅಂದರೆ ನಿಮಗೆ ಏನು ಒಂದು ಪರ್ಯಾಯವಾಗಿ ನಾನು ಹಣವನ್ನು ಕೊಡಬೇಕು ಅದನ್ನು ಹೊರತುಪಡಿಸಿ ನಿಮಗೆ ಎಕ್ಸ್ಟ್ರಾ ಹಣ ಕೊಡ್ತೇನೆ. ಅಂದರೆ 25 ಕೋಟಿ ಬಂದ ನಂತರ ತಮ್ಮ ಹೆಸರಿನಲ್ಲಿರುವಂಥ ಮನೆಯನ್ನು ಕೂಡ ನನ್ನ ಹೆಸರಿಗೆ ರಿಜಿಸ್ಟರನ್ನು ಮಾಡಿಕೊಡಿ ಅಂತ ಹೇಳಿ ಅದನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಕೆ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ವಂಚನೆ ಪ್ರಕರಣಗಳು ದಾಖಲಾಗಿದ್ದು ಸದ್ಯಕ್ಕೆ CCB ಅಧಿಕಾರಿಗಳು ಕೂಡ ಇವರನ್ನು ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.